ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಅನಿ ಫುಡ್ ವುಡ್. ಪಾನಿಪುರಿ ಅಂದ್ರೆ ಯಾರಿಗೆ ಇಷ್ಟ ಇಲ್ಲ ಹೇಳಿ. ಚಿಕ್ಕವರಿಂದ ಹಿಡಿದು ದೊಡ್ಡವರಿಗಂತೂ ತುಂಬಾನೇ ಇಷ್ಟವಾದ ರೆಸಿಪಿ ಇದು ಪಾನಿಪುರಿ ರೆಸಿಪಿ. ಇದನ್ನ ಹೊರಗಡೆ ಇಂದ ತಿನ್ನೋದಕ್ಕಿಂತ ಮನೆಯಲ್ಲೇ ಹೈಜಿನಿಕ್ ಆಗಿ ಮಾಡ್ಕೊಳ್ಬಹುದು. ಕೆಲವೊಬ್ರು ಯಾಕೆ ಮನೆಯಲ್ಲಿ ಮಾಡ್ಕೊಳ್ಳೋದಕ್ಕೆ ಹಿಂಜರಿತಾರೆ ಅಂದ್ರೆ ಪರ್ಫೆಕ್ಟ್ ಆಗಿ ಪೂರಿ ಉಬ್ಬಿ ಬರಲ್ಲ ಅನ್ನೋ ಕಾರಣಕ್ಕೆ. ನಾನು ಹೇಳಿರೋ ಟಿಪ್ಸ್ ಅನ್ನ ಫಾಲೋ ಮಾಡಿದ್ರೆ ನಿಮಗೂ ಕೂಡ ಮಾರ್ಕೆಟ್ ಸ್ಟೈಲ್ ನಲ್ಲಿ ಪಾನಿಪುರಿ ಈ ರೀತಿಯಾಗಿ ಕ್ರಂಚಿಯಾಗಿ ಉಬ್ಬಿರೋ ತರ ರೆಡಿ ಆಗುತ್ತವೆ. ನೋಡಿದ್ರೆ ಗೊತ್ತಾಗುತ್ತೆ ಯಾವ ರೀತಿ ಪಾನಿಪುರಿ ಉಬ್ಬಿ ಬಂದಿದೆ ಅಂತ. ಮೊದಲಿಗೆ ಒಂದು ದೊಡ್ಡ ಮಿಕ್ಸಿಂಗ್ ಬೌಲ್ ನ ತಗೊಳ್ಬೇಕು. ಅದಕ್ಕೆ 2 ಕಪ್ ಆಗುವಷ್ಟು ಗೋಧಿ ಹಿಟ್ಟನ್ನ ತಗೊಳ್ತಾ ಇದ್ದೀನಿ. ಮೊದಲೇ ಜರಡಿ ಇಟ್ಕೊಂಡಿದ್ದೀನಿ. ನಂತರ ಇದಕ್ಕೆ ಅರ್ಧ ಕಪ್ ಆಗುವಷ್ಟು ಸಣ್ಣ ರವನ ಸೇರಿಸ್ಕೊಳ್ತಾ ಇದ್ದೀನಿ. ಸಣ್ಣ ರವ ಅಥವಾ ಸೂಜಿ ಅರ್ಧ ಕಪ್ ಗಿಂತ ಜಾಸ್ತಿ ಆಗುವಷ್ಟು ಸಣ್ಣ ರವನ ತಗೊಂಡಿದ್ದೀನಿ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಳ್ಬೇಕು. ಎಲ್ಲಾನು ಒಮ್ಮೆ ಡ್ರೈ ಮಿಕ್ಸ್ ಮಾಡ್ಕೊಳ್ಬೇಕು. ನಾನಿಲ್ಲಿ ಇದಕ್ಕೆ ಉಗುರು ಬೆಚ್ಚಗಿನ ನೀರನ್ನ ತಗೊಳ್ತಾ ಇದ್ದೀನಿ ಕಲಿಸ್ಕೊಳ್ಳೋದಿಕ್ಕೆ. ಉಗುರು ಬೆಚ್ಚಗಿನ ನೀರನ್ನ ಹಾಕಿ ಕಲಿಸೋದ್ರಿಂದ ಹಿಟ್ಟು ಬೇಗನೆ ನೆನೆಯುತ್ತೆ. ಆ ಕಾರಣಕ್ಕಾಗಿ ಮತ್ತೆ ಕ್ರಂಚಿಯಾಗಿ ಮಾರ್ಕೆಟ್ ಸ್ಟೈಲ್ ನಲ್ಲಿ ಪೂರಿಗಳು ಸಹ ಉಬ್ಬಿ ಬರುತ್ತೆ ಅನ್ನೋ ಕಾರಣಕ್ಕಾಗಿ ರವಾ ಮತ್ತೆ ಸ್ವಲ್ಪ ಉಗುರು ಬೆಚ್ಚಗಿನ ನೀರನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಕೆಲವೊಬ್ರು ಇದಕ್ಕೆ ಮೈದಾ ಹಿಟ್ಟನ್ನು ಕೂಡ ಬಳಸ್ಕೊಳ್ತಾರೆ. ನಾನಿಲ್ಲಿ ಯಾವುದೇ ರೀತಿ ಮೈದಾ ಹಿಟ್ಟನ್ನ ಬಳಸ್ಕೊಂಡಿಲ್ಲ, ಗೋಧಿ ಹಿಟ್ಟನ್ನ ಮಾತ್ರ ಬಳಸ್ಕೊಳ್ತಾ ಇದ್ದೀನಿ. ನೋಡಿ, ಸ್ವಲ್ಪ ಹಿಟ್ಟು ಗಟ್ಟಿಯಾಗಿನೇ ಇರಬೇಕು, ತುಂಬಾ ಮೃದುವಾಗಿ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ನೋಡಿ, ಈ ರೀತಿ ಇದ್ರೆ ಇದನ್ನ ತುಂಬಾ ಹೊತ್ತು ನೆನೆಲಿಕ್ಕೆ ಬಿಡೋ ಅವಶ್ಯಕತೆ ಇಲ್ಲ. 10 ನಿಮಿಷ ಆದ್ಮೇಲೆ 10 ನಿಮಿಷ ಬಿಟ್ರು ಕೂಡ ನಡೆಯುತ್ತೆ. ಇವಾಗ 10 ನಿಮಿಷ ಆಯ್ತು. ಯಾವ ರೀತಿ ಆಗಿದೆ ಅಂತ ನೋಡೋಣ ಬನ್ನಿ. ಈ ರೀತಿ ಹಿಟ್ಟು ರೆಡಿಯಾಗಿರುತ್ತೆ. ಈ ರೀತಿಯಾಗಿ ಸಣ್ಣ ಸಣ್ಣ ಉಂಡೆನ ಮಾಡ್ಕೊಳ್ಬೇಕು. ನೋಡಿ, ಈ ರೀತಿಯಾಗಿ ಎಲ್ಲಾನು ಕೂಡ ಸಣ್ಣ ಸಣ್ಣ ಉಂಡೆಗಳನ್ನಾಗಿ ಮಾಡ್ಕೊಳ್ಬೇಕು. ನಾನಿಲ್ಲಿ 2 ರೀತಿಯಾದಂತಹ ಪೂರಿನ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಳ್ತಾ ಇದ್ದೀನಿ. ಮೊದಲನೇದು ಈ ರೀತಿಯಾಗಿ ಸಣ್ಣ ಸಣ್ಣ ಉಂಡೆಗಳನ್ನ ಮಾಡ್ಕೊಂಡು ಇದನ್ನ ಈ ರೀತಿ ಸಣ್ಣ ಸಣ್ಣ ಪೂರಿಗಳನ್ನ ಲಾಟಿಸ್ಕೊಳ್ಬೇಕು. ನೋಡಿ, ಯಾವ ರೀತಿ ತೋರಿಸ್ತಾ ಇದ್ದೀನಿ ಅದೇ ರೀತಿ ಲಾಟಿಸ್ಕೊಳ್ಬೇಕು. ಇದನ್ನ ಇವಾಗ ಎಲ್ಲಾನು ಕೂಡ ಒಂದು ಪ್ಲೇಟ್ ನಲ್ಲಿ ಹಾಕಿ ಒಂದು ಒದ್ದೆ ಬಟ್ಟೆನ ಅದರ ಮೇಲೆ ಹಾಕಿ ಇಟ್ಕೊಳ್ತಾ ಇದ್ದೀನಿ. ನಂತರ ಇನ್ನೊಂದು ಸ್ಟೆಪ್ ತೋರಿಸ್ತಾ ಇದ್ದೀನಿ. ಈ ರೀತಿಯಾಗಿ ಕೂಡ ಮಾಡಬಹುದು. ಒಂದು ದೊಡ್ಡ ಉಳ್ಳೆನ ತಗೊಂಡು ಅದನ್ನ ಈ ರೀತಿಯಾಗಿ ಲಾಟಿಸ್ಕೊಳ್ಬೇಕು. ಚಪಾತಿ ರೀತಿ ಲಾಟಿಸ್ಕೊಳ್ಬೇಕು. ಥಿಕ್ನೆಸ್ ನೋಡಿ ಯಾವ ರೀತಿ ಇರಬೇಕು ಅಂತ. ತುಂಬಾ ದಪ್ಪನೂ ಇರಬಾರ್ದು, ತುಂಬಾ ತೆಳುವಾಗಿ ಕೂಡ ಇರಬಾರ್ದು, ಮೀಡಿಯಂ ಸೈಜ್ ನಲ್ಲಿ ಇರಬೇಕು. ಈ ರೀತಿ ಒಂದು ಬಟ್ಲ್ ಅಥವಾ ಯಾವುದಾದ್ರೂ ಕ್ಯಾಪ್ ನ ಸಹಾಯದಿಂದ ಈ ರೀತಿಯಾಗಿ ರೌಂಡ್ ಶೇಪ್ ಮಾಡ್ಕೊಳ್ಬೇಕು. ಯಾವುದಾದ್ರೂ ಮುಚ್ಚಳದ ಸಹಾಯದಿಂದ ಈ ರೀತಿಯಾಗಿ ಮಾಡಿಕೊಂಡು ನಂತರ ಎಲ್ಲಾನು ಕೂಡ ಈ ರೀತಿಯಾಗಿ ಒಂದೊಂದನ್ನೇ ಬಿಡಿಸ್ಕೊಳ್ತಾ ಹೋಗ್ಬೇಕು. ಈ ರೀತಿ ಮಾಡೋದ್ರಿಂದ ಟೈಮ್ ಕೂಡ ಸೇವ್ ಆಗುತ್ತೆ ಮತ್ತು ಪೂರಿ ಕೂಡ ಚೆನ್ನಾಗಿ ಬರುತ್ತೆ. ನಿಮಗೆ ಯಾವ ರೀತಿ ಇಷ್ಟನೋ ಅದೇ ರೀತಿ ಮಾಡ್ಕೊಳ್ಬಹುದು. ಈ ರೀತಿಯಾಗಿ ಬಿಡಿಸ್ಕೊಂಡು ಕಾದು ಹೊಗೆ ಬರುವಂತಹ ಎಣ್ಣೆಗೆ ಇದನ್ನ ಹಾಕೊಂಡ್ರೆ ತುಂಬಾನೇ ಕ್ರಿಸ್ಪಿಯಾದ ಪೂರಿ ಮಾರ್ಕೆಟ್ ಸ್ಟೈಲ್ ನಲ್ಲಿ ರೆಡಿ ಆಗುತ್ತವೆ. ಮೊದಲನೇ ಫಸ್ಟ್ ಸ್ಟೆಪ್ ಮಾಡಿದ್ನಲ್ಲ ಆ ಪೂರಿ ಇದು ಈ ರೀತಿಯಾಗಿ ಬಂದಿದೆ. ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿ ಬರ್ತಾ ಇದೆ ಪೂರಿ. ಅಷ್ಟೇ ಕ್ರಂಚಿಯಾಗಿ ಕೂಡ ಇರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿ ಬರುತ್ತೆ ಪೂರಿ ಅಂತ. ಸೇಮ್ ಮಾರ್ಕೆಟ್ ಸ್ಟೈಲ್ ನಲ್ಲಿ ಯಾವ ರೀತಿ ಇದೇ ರೀತಿಯಾಗಿ ಮಾಡುತ್ತಾರೆ ಮಾರ್ಕೆಟ್ ಸ್ಟೈಲ್ ನಲ್ಲಿ.
ಕಲರ್ ಸ್ವಲ್ಪ ಹೊಂಬಣ್ಣ ಬರೋವರೆಗೂ ಫ್ರೈ ಮಾಡ್ಕೊಳ್ಬೇಕು. ಉರಿ ಮಾತ್ರ ಲೋ ಫ್ಲೇಮ್ ನಲ್ಲೇ ಇರಬೇಕು. ಹೈ ಫ್ಲೇಮ್ ನಲ್ಲಿ ಇಟ್ರೆ ಪೂರಿ ಚೆನ್ನಾಗಿ ಉಬ್ಬಿ ಬರೋದಿಲ್ಲ. ಡಬಲ್ ಫ್ರೈಡ್ ಮೆಥಡ್ ಅಲ್ಲಿ ಫ್ರೈ ಮಾಡಿದ್ರೆ ಪೂರಿ ತುಂಬಾನೇ ಗರಿ ಗರಿಯಾಗಿ ಕ್ರಂಚಿಯಾಗಿ ಬರುತ್ತವೆ. ಉರಿ ಮಾತ್ರ ಯಾವುದೇ ಕಾರಣಕ್ಕೂ ಲೋ ಫ್ಲೇಮ್ ನಲ್ಲೇ ಇರಬೇಕು. ಮತ್ತೆ ಡಬಲ್ ಫ್ರೈಡ್ ಮೆಥಡ್ ಅಲ್ಲಿ ಫ್ರೈ ಮಾಡ್ಕೊಳ್ಬೇಕು. ಆವಾಗ ಮಾತ್ರ ಮಾರ್ಕೆಟ್ ಸ್ಟೈಲ್ ನಲ್ಲಿ ಪೂರಿಗಳು ರೆಡಿ ಆಗುತ್ತವೆ. ನೋಡಿ, ಕೆಲವೇ ನಿಮಿಷಗಳಲ್ಲಿ ತುಂಬಾನೇ ಗರಿ ಗರಿಯಾದ ಸ್ಟ್ರೀಟ್ ಸ್ಟೈಲ್ ಪಾನಿಪುರಿ ರೆಡಿ ಆಗುತ್ತವೆ. ಈ ರೀತಿಯಾಗಿ ಮಾಡಿ